ನೋಡ್ರಿ ಎಷ್ಟು ಮಸ್ತ್ ರಾಗಿ ಭಕ್ರಿ ಮಾಡೇನಿ. ಒಂದು ಕಡೆ ಸಾಫ್ಟ್ ಆಗ್ಯದ, ಒಂದು ಕಡೆ ಕ್ರಿಸ್ಪಿ ಆಗ್ಯದ, ಅಂದ್ರೆ ಕುರುಕುರು ಆಗ್ಯದ. ಭಾಳ ಚಲೋ ಭಕ್ರಿ ಆಗಿದ್ವು ರೀ. ಅದ್ರ ಜೊತೆ ದಾಲ್ ಮಖನಿ ಮಾಡೇನಿ. ನೋಡ್ರಿ ಎಷ್ಟು ಚಲೋ ಆಗ್ಯದಂತ. ಬಿಸಿ ಬಿಸಿ ತಿಂತಿದ್ರೆ ರಾಗಿ ರೊಟ್ಟಿ ಯಾರು ಅನ್ಬೋದು, ರಾಗಿ ಭಕ್ರಿ ಯಾರು ಅನ್ಬೋದು. ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡ್ರಿ ಒಂದು ಹೊಸ ರೆಸಿಪಿ ತೊಗೊಂಬಂದೇನಿ. ಏನಂದ್ರೆ ದಾಲ್ ಮಖನಿ ರಾಗಿ ಬಕ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರಿಗೆಲ್ಲ ಧನ್ಯವಾದಗಳು. ಅಲ್ಲಿ ಒಂದು ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದೆ. ಕಮೆಂಟ್ ಮಾಡೋರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಈಗ ನೋಡ್ರಿ, ನಾ ಹಿಂದಿನ ದಿವಸ ರಾಜ್ಮಾ ನೆನೆ ಹಾಕಿದ್ದೆ, ಆಮೇಲೆ ಉದ್ದು ನೆನೆ ಇಟ್ಟಿದ್ದೆ. ಅಂದ್ರೆ ಸಿಪ್ಪಿ ಸಮೇತ ಇರ್ತದಲ್ಲ ಉದ್ದು, ಅದನ್ನು ಆಮೇಲೆ ರಾಜ್ಮಾ ಎರಡೂ ಒಂದೊಂದು ಗ್ಲಾಸ್ ನೆನೆ ಹಾಕೇನಿ. ಸಮ ಪ್ರಮಾಣ ತೊಗೊಂಡದ. 2ರಿಂದ 3 ಸಲ ತೊಳಿಬೇಕು. ಮೊದಲು ಸ್ವಚ್ಛ ಆರಿಸ್ಕೊಂಡು 2ರಿಂದ 3 ಸಲ ತೊಳೆದು ರಾತ್ರಿನೇ ನೆನೆ ಇಟ್ಬಿಟ್ಟಿದ್ದೆ. ಮರುದಿವಸ ಅದನ್ನು ಕುಕ್ಕರ್ ಒಳಗೆ 3 ವಿಸಲ್ ಮಾಡಿಸ್ಕೊಂಡ್ಬಿಡೋಣಂತ. ಆಮೇಲೆ ಏನದಲ್ಲ, ಈ ರಾಜ್ಮಾ ಭಾಳ ಚಲೋ ರೀ, ಟೇಸ್ಟಿ ಭಾಳ ಅದ ರೀ. ನಾ ಬೆಂಗಳೂರಿಂದ GK ಟ್ರೇಡರ್ಸ್ ಅಂತದ, ಅಲ್ಲಿಂದ ತೊಗೊಂಡು ಬಂದೇನಿ. ಭಾಳ ಟೇಸ್ಟಿ ಅದ ರಾಜ್ಮಾ ಇದು. ಸೊ ಅದನ್ನು ಕೂಡ ಇದ್ರೊಳಗೆ ಹಾಕೇನಿ. ಇಲ್ಲ ಬರೀ ಉದ್ದಿನಿಂದನೂ ಮಾಡ್ತಾರೆ, ಇಲ್ಲ ಈ ರೀತಿ ಮಿಕ್ಸ್ ಮಾಡಿ ಕೂಡ ಕಾಳುಗಳನ್ನು ಮಾಡ್ತಾರೆ. ಕೆಲವೊಬ್ರು ಇದ್ರೊಳಗೆ ಕಡ್ಲಿ ಕೂಡ ಹಾಕ್ತಾರೆ ದಾಲ್ ಮಖನಿ ಮಾಡೋ ಮುಂದೆ. ಈಗ ನೋಡ್ರಿ, ಇದನ್ನು ಒಂದು 3 ವಿಸಲ್ ಹಾಕ್ಕೊಂಡ್ಬಿಡೋಣ ಅಂತ ಮಾಡಿಸ್ಬಿಡೋಣ. ಅಂದ್ರೆ ಏನಾಗ್ತದೆ, ನಮಗೆ ಚಲೋ ಗಿಣ್ಣು ಬೇಯ್ತದೆ. ಹಿಂದಿನ ದಿವಸ ನೆನೆ ಹಾಕಿದ್ದಕ್ಕೆ 3 ವಿಸಲ್ ಸಾಕಾಗ್ತದೆ. ಈಗ ಒಂದು ಕಡಾಯಿ ಕಾಯ್ಲಿಕ್ಕೆ ಇಟ್ಟೆ. ಅದರೊಳಗೆ 1 ಚಮಚ ಎಣ್ಣೆ ಹಾಕಿನ್ರಿ, ಯಾಕಂದ್ರೆ ಮುಂದೆ ಮತ್ತೆ ಸ್ಪೆಷಲ್ ಹಾಕೋರಿದ್ವಿ ನಾವು ಇದಕ್ಕೆ. ಸೊ ಅದರೊಳಗೆ ಒಂದು ಅರ್ಧ ಚಮಚ ಸಾಸಿವೆ ಹಾಕಿದೆ. ಅದು ಚಟಾಪಟ ಅನ್ನೋದ್ರಾಗ ಇಲ್ಲಿ ನಾವು ಕಾಳುಗಳು ಬೆಂದಾವಿಲ್ಲ ಚೆಕ್ ಮಾಡ್ಲಿಕ್ಕೆ ನೋಡ್ರಿ ಎಷ್ಟು ಸೂಪರ್ ಬೆಂದದಂತ. ಈಗ ಏನು ಮಾಡೋಣ, ಪೊಟ್ಯಾಟೊ ಸ್ಮ್ಯಾಶರ್ ಇರ್ತದಲ್ಲ ಅದರಲ್ಲೇ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡೋಣಂತ್ರಿ ಕಾಳು ಒಂದು ಸ್ವಲ್ಪ. ಅಂದ್ರೆ ಸ್ವಲ್ಪ ಸೆಮಿ ಗ್ರೇವಿ ಆಗ್ತದಲ್ಲ, ಟೇಸ್ಟಿ ಆಗ್ತದೆ. ಅಷ್ಟರೊಳಗೆ ಸಾಸಿವೆ ಚಟಪಟ ಅಂದಿತ್ತು. ಅದಕ್ಕೆ ಒಂದು 6ರಿಂದ 8 ಬೆಳ್ಳುಳ್ಳಿ ಎಸಳು ಹಾಕಿದೆ. ಅದರೊಳಗೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕಿದೆ. ಅದೊಂದು ಸ್ವಲ್ಪ ಕರ್ದಂಗೆ ಆಗಲಿ. ಆಮೇಲೆ ಅದಕ್ಕೆ ನಾವು ನೋಡ್ರಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳಕತ್ತೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಉಳ್ಳಾಗಡ್ಡಿ ಹಾಕ್ತೀನಿ. ಅದನ್ನು ಹಾಕಿ 1-2 ನಿಮಿಷ ಕೈ ಆಡಿಸೋಣ ಅಂತ. ಅಂದ್ರೆ ಎಣ್ಣೆ ಒಳಗೆ ಅವೆಲ್ಲ ಒಂದು ಸ್ವಲ್ಪ ತಾಳಿಸ್ದಂಗೆ ಆಗ್ಬೇಕು, ಆವಾಗ ನಿಮ್ಗೆ ಟೇಸ್ಟ್ ಚಲೋ ಕೊಡ್ತದೆ. ನಾನು ಏನು ಅಂದ್ಕೊಂಡಿದ್ದೆ, ದಾಲ್ ಮಖನಿ ಅದಲ್ಲ, ರಾಗಿ ಬಕ್ರಿಗೆ ಟೇಸ್ಟ್ ಆಗ್ತದೋ ಇಲ್ಲೋ ಅಂತ ನಾ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಾವು ಚಪಾತಿಗೆ, ನಾನಿಗೆ, ರೋಟಿಗೆ ಹಿಂಗೆ ತಿಂದಿರ್ತೀವಿ. ಆದರೆ ರಾಗಿ ಬಕ್ರಿಗೆ ಸೂಟ್ ಆಗ್ತದೋ ಇಲ್ಲೋ ಅಂದ್ಕೊಂಡಿದ್ದೆ. ಇಷ್ಟರೊಳಗೆ ನೋಡ್ರಿ ಉಳ್ಳಾಗಡ್ಡಿ ಆಯ್ತು ಅಂತ ಹೇಳಿ ಅದರೊಳಗೂ ಟೊಮೆಟೊ ಹಾಕ್ಕೊಂಡಿದ್ದೆ. ಅದು ತಾಳಿಸಿದ ಮೇಲೆ ಇದಕ್ಕೆ ಮಸಾಲೆ ಹಾಕೋಣಂತ. ಏನಂದ್ರೆ 1-3 ಚಮಚ ಖಾರ ಪುಡಿ ಹಾಕಿದೆ. 1/4 ಚಮಚ ಅಂದ್ರೆ 1/4 ಸ್ಪೂನಷ್ಟು ಗರಂ ಮಸಾಲ ಹಾಕೀನಿ. ಆಮೇಲೆ 2ರಿಂದ 3 ಸ್ಪೂನಷ್ಟು ಬೆಣ್ಣೆ ಹಾಕಬೇಕು. ನಮ್ಮ ಮನೆ ಒಳಗೆ ತೆಗ್ದಿದ್ದು ಬೆಣ್ಣೆ ಇತ್ತು, ಅದನ್ನು ಹಾಕೀನಿ. ದಾಲ್ ಮಖನಿ, ಮಖನಿ ಅಂದ್ರೆ ಏನ್ರಿ, ಬೆಣ್ಣೆ, ಮಖನ್. ಸೊ ಅದನ್ನು ಕೂಡ ಹಾಕಿ ಈ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಹಾಕೋಣಂತ. ನೀವು ಎಣ್ಣೆ ಹಾಕಿದಾಗೂ ಕೂಡ ಬೆಣ್ಣೆ ಹಾಕ್ಬೋದು ಒಂದು ಸ್ವಲ್ಪ, ಇಲ್ಲಾಂದ್ರೆ ಈ ರೀತಿ ಹಾಕ್ಬೋದು. ಆಮೇಲೆ ಈಗ ಇದನ್ನು ಸಣ್ಣ ಉರಿ ಒಳಗಿಟ್ಟು ಕೈ ಆಡ್ಸೋಣಂತ. ಒಂದು ಸ್ವಲ್ಪ ಕರ್ದಂಗೆ ಆಗಬೇಕು ಎಣ್ಣೆ ಬೆಣ್ಣೆ ಒಳಗೆ. ಇದೆಲ್ಲ ಟೊಮೆಟೊ ಮಸಾಲೆ ಎಲ್ಲ ಕರ್ದಂಗೆ ಆಗಬೇಕು. ಅದಕ್ಕೆ ತಾಳಿಸ್ಲಿಕ್ಕೆ ಇಟ್ಟೀನಿ. ಅದರೊಳಗೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಬೇಕು. ಅದೇನಾಗಿತ್ತಂದ್ರೆ ಹಸಿ ಶುಂಠಿ ಒಂದು ಸ್ವಲ್ಪ ಒಣಗ್ದಂಗೆ ಆಗಿತ್ತು ರೀ, ಅದಕ್ಕೆ ಎಸಳು ಹಾಕೀನಿ. ಅದು ಪಲ್ಯ ಎಲ್ಲ ಆದಮೇಲೆ ಬಂತಂದ್ರೆ ಮೇಲ್ ಕಾಣಿಸ್ತಂದ್ರೆ ತೆಗೆದು ಬಿಡೋಣ, ಅದ್ರ ಫ್ಲೇವರ್ ಬರಲಿ, ಇದ್ರೊಳಗೆ ಶುಂಠಿ ಫ್ಲೇವರ್ ಬರಲಿ ಅಂಥೇಳಿ ಹಾಕೀನಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣಂತ. ಆಮೇಲೆ ಸೂಪರ್ ಕಾಂಬಿನೇಷನ್ ಆಗಿತ್ತು ರೀ ಬಕ್ರಿಗೆ. ನೀವು ಒಮ್ಮೆ ಮಾಡಿ ನೋಡ್ರಿ, ಭಾಳ ಚಲೋ ಆಗಿತ್ತು. ಬೇಡ ಅಂದ್ರೆ ನಿಮಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿರಿ, ಹಾಕ್ಲಿಕ್ಕೆ ಹೋಗಬೇಡ್ರಿ. ಉಳಿದಿದ್ದೆಲ್ಲ ಮಸಾಲೆ ಹಾಕಿ ಮಾಡಿರಿ, ಅದು ಕೂಡ ಟೇಸ್ಟಿ ಆಗ್ತದೆ. ಬೆಣ್ಣೆ ಜಾಸ್ತಿ ಹಾಕ್ರಿ ಆ ಟೈಮ್ನಾಗ. ಬೇಕಾದ್ರೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ರಿ, ಅದು ಕೂಡ ಟೇಸ್ಟಿ ಆಗ್ತದೆ. ಈಗ ನೋಡ್ರಿ, ಅದ್ರೊಳಗೆ ನಾ ರಾಜ್ಮಾ ಮತ್ತು ಉದ್ದು ಬೇಯಿಸಿಟ್ಕೊಂಡೇನಲ್ಲ ಅದನ್ನು ಹಾಕೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಲಿಕ್ಕತ್ತೀನಿ, ಯಾಕಂದರೆ ಟೊಮೆಟೊ ಹಾಕಿನಲ್ಲ ಹಾಗಾಗಿ ಬೆಲ್ಲ ಹಾಕೀನಿ. ನೀವು ಬೇಕಾದ್ರೆ ಹುಣಸೆಹಣ್ಣಿನ ರಸ ಹಾಕ್ಬೋದು, ಆದರೆ ಅದನ್ನು ಹಾಕಂಗಿಲ್ಲ. ಫ್ಲೇವರ್ಗೆ ಟೊಮೆಟೊ ಏನಿರ್ತದಲ್ಲ ಅದರದ್ದೇ ಹುಳಿ ಅಷ್ಟೇ, ಅದಕ್ಕೆ ಸ್ವಲ್ಪನೇ ಬೆಲ್ಲ ಹಾಕಿನಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸೋಣ ಅಂತ. 1-2 ನಿಮಿಷ ಕುದೀತಿರ್ಲಿ. ಅಷ್ಟರಾಗ ನೀರು ಹಾಕಿದೆ. ಯಾವ ನೀರು ಹಾಕಿದೆ, ಕುಕ್ಕರಿಗೆ ಏನದು ದಾಲ್ ಬೇಯಿಸಿಟ್ಕೊಂಡಿದ್ವಲ್ಲ ಅದರೊಳಗೆ ಒಂದು ಸ್ವಲ್ಪ ಅಂಶ ಇದ್ದೇ ಇತ್ತು. ಹಂಗಾಗಿ ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿನಿ. ಚೆಂದಾಗಿ ಕುದಿಲಿಕ್ಕೆ ಬಿಡಬೇಕ್ರಿ. 1-2ರಿಂದ 3 ನಿಮಿಷ ಚಲೋ ಕುದಿಲಿ ಅದು. ಆಮೇಲೆ ಏನು ಮಾಡಿದೆ, ಇನ್ನೇನು ಮುಗಿತಪ್ಪ ಅನ್ನೋ ಮುಂದೆ ಮತ್ತೊಂದು 2 ಸ್ಪೂನ್ ಬೆಣ್ಣೆ ಹಾಕೀನಿ. ಈ ಟೈಮಿಗೆ ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೆ ಸ್ವಲ್ಪ ಕ್ರೀಮ್ ಹಾಕ್ರಿ, ಅದು ಭಾಳ ಟೇಸ್ಟಿ ಕೊಡ್ತದೆ. ಇಲ್ಲಾಂದ್ರೆ ಹಾಲಿನ ಕೆನೆ ಇರ್ತದಲ್ಲ ಅದನ್ನು ಕೂಡ ನೀವು ಹಾಕ್ಬೋದು. ಹಾಕಿ ಈ ರೀತಿ
ಸಣ್ಣ ಉರಿ ಒಳಗಿಟ್ಟು ಕೈ ಆಡಿಸ್ಬೇಕು. ಅದು ಕೆನೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಒಡಿ ಚಾನ್ಸ್ ಇರ್ತದೆ. ಇಷ್ಟು ಮಾಡಿದ್ರೆ ಸಾಕ್ರಿ, ಭಾಳ ಚಲೋ ಆಗ್ತದೆ. ಆಯ್ತು ನೋಡ್ರಿ, ಈಗ ಇದನ್ನು ಸಣ್ಣ ಉರಿ ಒಳಗಿಟ್ಟು ಒಂದು 2 ನಿಮಿಷ ಕುದಿಲಿಕ್ಕಿಟ್ಟೇನಿ. ಆಮೇಲೆ ಆರಿಸ್ಬಿಡ್ತೇನೆ ಅದನ್ನು ದಾಲ್ ಮಖನಿ ಇದು. ಈಗ ಇಲ್ಲೇನು ಮಾಡ್ಲಿಕ್ಕತ್ತೇನಿ, ಒಂದು ಪ್ಲೇಟ್ ಒಳಗೆ ರಾಗಿ ರೊಟ್ಟಿ ಮಾಡೋಣ ಅಂತೇಳಿ ಹೆಸರು ಹಾಕೊಳಿಕತ್ತೇನಿ. ಇದು ರಾಗಿ ರೊಟ್ಟಿ ಅಥವಾ ಬಕ್ರಿ ಅನ್ರಿ, ನಾವು ಬಕ್ರಿ ಅಂತ ಹೇಳ್ತೇವೆ ರೀ. ಅದು ಏನು ಗೊತ್ತಾ, ಬಿಸಿ ಇದ್ದಾಗ ಅಥವಾ ಮುಂಜಾನೆ ಮಾಡಿದ್ರೆ ಮುಂಜಾನೆ ತಿನ್ಬೇಕು ರೀ. ಸಂಜೆ ಮುಂದೆ ಮರದಿವ್ಸ ಅಷ್ಟು ಚಲೋ ಉಳಿಯಂಗಿಲ್ಲ, ಟೇಸ್ಟಿ ಬರೋಂಗಿಲ್ಲ. ಇದು ತಾಜಾ ಮಾಡ್ಕೊಂಡು ತಾಜಾ ತಿನ್ನೋದು. ಸೊ ಹಾಗಾಗಿ ನಾ 6 ಅಷ್ಟೇ ಮಾಡ್ಲಿಕ್ಕತ್ತೇನೆ. ಈಗ ಇದನ್ನು ಹೆಸರು ಹಾಕಿ ಇಟ್ಕೊಂಡೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ತಾಜಾ ರಾಗಿ ಹಿಟ್ಟಿತ್ತಂದ್ರೆ ನೀವು ಏನೂ ಮಿಕ್ಸ್ ಮಾಡೋದು ಬೇಡ. ಇಲ್ಲಪ್ಪ ಅಂತಂದ್ರೆ ಇದ್ರೊಳಗೆ ಒಂದು ಸ್ವಲ್ಪ ನೀವು ಅಕ್ಕಿ ಹಿಟ್ಟಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ನಿಮಗೆ ಬಕ್ರಿ ಚಲೋ ಬರ್ತಾವೆ, ಜಿಗಟು ಇರ್ತದೆ. ಈಗ ನಾ ಏನು ಮಾಡಿದೆ, ಇದು ರಾಗಿ ಹಿಟ್ಟು ತಾಜಾನ ತೊಗೊಂಡಿದ್ದಿತ್ತು ರೀ. ಹಂಗಂತ ಹೇಳಿ ನಾನೇನು ಮಿಕ್ಸ್ ಮಾಡಿದ್ದಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿನಷ್ಟೇ, ಹಾಕಿ ಹೆಸರು ಹಾಕಿಟ್ಟಿದ್ದೆ. ಈಗ ಕಲಿಸ್ಲಿಕ್ಕತ್ತೇನೆ. ಆದ್ರೆ ಜಿಗಟು ಭಾಳ ಇರಲಿಲ್ಲ. ಸೊ ಹಾಗಾಗಿ ಬಕ್ರಿ ಹೆಂಗೆ ಬರ್ತಾವೆ ಅಂತ ಹೆದರಿದ್ದೆ. ಆದ್ರೆ ಬಂದು ಚಲೋ ಬಂದು, ಭಾಳ ವರ್ಷದಿಂದ ಮಾಡೋ ರೂಢಿ ಇರ್ತದಲ್ಲ, ಹಾಗಾಗಿ ನಮಗೇನೋ ಮಾಡ್ಲಿಕ್ಕಾಯ್ತು. ಹೊಸದಾಗಿ ಮಾಡೋರಿದ್ರೆ ಪ್ರಯೋಗ ಮಾಡೋದಕ್ಕಿಂತ ಚಲೋ ಇದ್ರೊಳಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟರ ಇಲ್ಲಾಂದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನಾದಿ ನೋಡ್ರಿ ಯಾವ ರೀತಿ ನಾಡ್ಲಿಕ್ಕತ್ತೇನಂತ. ಈ ಟೈಪ್ ಮಾಡಿಕೊಂಡು ಬಕ್ರಿ ಮಾಡಿದ್ರೆ ಸೂಪರಾಗಿರ್ತದೆ. ಆಮೇಲೆ ಏನಂದ್ರೆ, ನಾನು ಯಾವಾಗಲೂ ಬಕ್ರಿ ಸ್ವಲ್ಪ ಲಟ್ಟಿಸೇ ಮಾಡೋದು, ಬಡಿಯೋದಕ್ಕಿಂತ ಹೆಚ್ಚಿಗೆ ಲಟ್ಟಿಸ್ ಮಾಡ್ತೇನೆ ರೀ, ಅದೇ ರೂಢಿ ಆಗ್ಯದ. ಹಾಗಾಗಿ ನಾ ಅದೇ ರೀತಿ ಮಾಡೇನಿ. ಭಾಳ ಚಲೋ ಆಗಿತ್ತು ರೀ. ಒಂದು ಕಡೆ ಕ್ರಿಸ್ಪಿ ಆಗಿರ್ತದೆ, ಇನ್ನೊಂದು ಕಡೆ ಮೆತ್ತಗಿರ್ತದೆ. ನೀವು ಬೇಕಾದ್ರೆ ಮೆತ್ತಗನೂ ಮಾಡ್ಕೋಬೋದು, ಇಲ್ಲ ನಾವು ಉಬ್ಲಿ ಅಂತ ಹೇಳಿ ಹಂಚ ಮೇಲೆ ಬಿಟ್ಬಿಟ್ಟೇನೆ ರೀ. ನೀವು ನೋಡ್ರಿ ಬಕ್ರಿ ಎಷ್ಟು ಚಲೋ ಉಬ್ಬ್ಯಾವಂತ ತುದಿ ತನಕ ಎಲ್ಲನೂ. ಅದಕ್ಕೆ ಏನಾಯಿತು, ಒಂದು ಕಡೆ ಕ್ರಿಸ್ಪಿ ಆದವು ಬಕ್ರಿ, ಆಮೇಲೆ ಒಂದು ಕಡೆ ಸಾಫ್ಟಾಗಿ ಚೆನ್ನಾಗಿತ್ತು. ಈಗ ನೋಡ್ರಿ ಬಕ್ರಿ ಮಾಡ್ಲಿಕ್ಕತ್ತೇನೆ. ಇದ್ರೊಳಗೆ ಕೆಲವೊಬ್ರು ಏನು ಮಾಡ್ತಾರೆ, ಮಸಾಲೆ ಹಾಕ್ತಾರೆ, ಅಂದ್ರೆ ಜೀರಿಗೆ ಪುಡಿ ಹಾಕ್ತಾರೆ, ಹಾಕಿ ಕೂಡ ಮಾಡ್ತಾರೆ. ಆದ್ರೆ ಈಗ ನಾವು ಪಲ್ಯನ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳಿ ಮಾಡೀವಲ್ಲ, ಹಾಗಾಗಿ ನಾ ಏನು ಮಿಕ್ಸ್ ಮಾಡಿಲ್ಲ, ಬರೀ ಉಪ್ಪು ಒಂದು ಸ್ವಲ್ಪ ಹಾಕೇನಷ್ಟೇ. ಪಲ್ಯ ಮಾತ್ರ ಇದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿತ್ತು ರೀ. ನಾನು ಫಸ್ಟ್ ಟೈಮ್ ಈ ರೀತಿ ಮಾಡಿದ್ದೆ. ಇಲ್ಲಾಂದ್ರೆ ನಾವು ಇದಕ್ಕೆ ಬದ್ನಿಕಾಯಿ ಪಲ್ಯ ಮಾಡೋದು, ಇಲ್ಲ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಮಾಡ್ತೇವೆ ರೀ ನಾವು, ಇದಕ್ಕೆ ಚಲೋ ಕಾಂಬಿನೇಷನ್ ಅಂತ. ಆಮೇಲೆ ಈ ರಾಜ್ಮಾಗೆ ಏನದಲ್ಲ, ಅನ್ನದ ಜೊತೆನೂ ಸೂಟ್ ಆಗ್ತದೆ ಈ ರಾಜ್ಮಾ ಆಯ್ತು. ಆಮೇಲೆ ಈ ದಾಲ್ ಮಖನಿ ಏನದಲ್ಲ ಅನ್ನಕ್ಕೂ ಸೂಟ್ ಆಗ್ತದೆ. ಆಮೇಲೆ ಕುಲ್ಚಾ, ನಾನ್, ರೋಟಿ ಈ ಟೈಪ್ ಹೋಟೆಲ್ ಒಳಗೆ ಕೊಡ್ತಾರಲ್ಲ, ಅವಾಗ ಅದಕ್ಕೆ ಸೂಟ್ ಆಗಿರ್ತದೆ. ಸೊ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಸೂಪರ್ ಟೇಸ್ಟ್ ಬಂತು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಏನೇ ಚಲೋ ಐಟಮ್ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೇನೆ ರೀ, ನಿಮಗೂ ಯೂಸ್ ಆಗ್ತದೆ ಅಂದ್ಕೊಂಡು. ಆಮೇಲೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ರೀ, ಪಲ್ಯ ಎಲ್ಲ ಫ್ರಿಜ್ನಾಗ ಇಡೋ ರೂಢಿ ಇರ್ತದೆ ರೀ ಅವ್ರ ಮನೆ ಒಳಗೆ, ಹಂಗೆ ನಡೀತಿರ್ತದೆ. ಸೊ ನೀವು ಈ ರೀತಿ ಮಾಡಿದ್ದ ಪಲ್ಯನ ಏರ್ ಟೈಟ್ ಡಬ್ಬಿ ಒಳಗೆ ಹಾಕಿ ಫ್ರೀಝರ್ನಾಗ ಇಟ್ರೆ 15 ದಿವಸ ಏನೂ ಆಗೋದಿಲ್ಲ ರೀ, ಭಾಳ ಚಲೋ ಉಳಿತದೆ. ಒಂದು ಸ್ವಲ್ಪ ತೆಗೆದು ಇಡಬೇಕು ಅನ್ನೋರು ಇಟ್ಕೋಬೋದು, ನಾವು ಇಡೋದಿಲ್ಲ. ಆದರೆ ಯಾರು ಇಟ್ಕೊಳ್ಳೋದು ನಡೀತದ, ಪಾಸಿಬಲ್ ಅದ ಅನ್ನೋರು ತೆಗೆದು ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಅದನ್ನು ತೆಗೆದು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ಪಲ್ಯನ ಸೂಪರ್ ಆಗಿರ್ತದೆ. ಈಗ ನೋಡ್ರಿ ಎಂಥ ಚಲೋ ಬಕ್ರಿ ಆಗ್ಲಿಕ್ಕತ್ತಾವ. ನಿಮ್ಮ ಜೊತೆ ಮಾತಾಡ್ಕೋತ ಬಕ್ರಿಗಳಾಗ್ಬಿಟ್ಟು ನಾನು. ಇಲ್ಲಿ ನೋಡ್ರಿ ಕೊನೆ ತನಕ ಉಬ್ಬ್ಯಾವ ಬಕ್ರಿ, ಭಾಳ ಚಲೋ ಆಗ್ತದೆ ರೀ. ಇದ್ರ ಮೇಲೂ ಕೂಡ ನೀವು ಬೆಣ್ಣೆ ಹಾಕ್ಕೊಂಡು ತಿನ್ಬೋದು. ಆದ್ರೆ ನಾನು ಪಲ್ಯ ಒಳಗೆ ಬೆಣ್ಣೆ ಜಾಸ್ತಿ ಹಾಕೀನಿ ಅಂತ ಇದಕ್ಕೇನು ಹಚ್ಚಲಿಲ್ಲ, ಇಲ್ಲ ಇದ್ರೂ ಬಿಸಿ ಇದ್ದಾಗ. ಆಮೇಲೆ ಇನ್ನೊಂದು ನೋಡ್ರಿ, ಈಗ ಉಬ್ಬಿರ್ತದಲ್ಲ ಆ ಹೊತ್ತಿಗೆ ತೆಗಿಲಿಕ್ಕೆ ನಮಗೆ ಬಿಸಿ ಎಲ್ಲಿ ಹತ್ತದೋ ಅಂತ ಹೆದರ್ತೀವಲ್ಲ, ಆ ಟೈಮ್ನಾಗ ಹೆಂಗೆ ತೆಗಿಯೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಟ್ಟೀನಿ. ಸೊ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ? ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆನಪಲೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಮಾಡಿಲ್ಲ ಅವರು, ಯಾರ್ಯಾರು ಮಾಡಿರಲ್ಲ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಆಮೇಲೆ ಅಲ್ಲಿ ಬೆಲ್ ಬರ್ತದಲ್ಲ, ಅದನ್ನು ಪ್ರೆಸ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತದೆ. ನಾ ಏನೇನು ಅಡುಗೆ ಮಾಡ್ತೀನಲ್ಲ ಅದೆಲ್ಲ ನಾನು ನಿಮಗೆ ಹಾಕೋತ ಹೋಗ್ತೀನಿ. ಈಗ ನೋಡಿರಿ, ಇದ್ರ ಜೊತೆ ನಾನು ದಾಲ್ ಮಖನಿ ಇಟ್ಟಿದ್ದೆ, ರಾಗಿ ಬಕ್ರಿ ಜೊತೆ ಅನ್ನ ಇತ್ತು, ಆಮೇಲೆ ನೆಲ್ಲಿಕಾಯಿ ಚಟ್ನಿ ಇತ್ತು, ಕಾಂಬಿನೇಷನ್ ಅಂಥೇಳಿ ತೊಕ್ಕಿತ್ತು, ಆಮೇಲೆ ಸಲಾಡ್ ಮಾಡಿದ್ದೆ. ಈಗ ನೋಡ್ರಿ, ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ರಂತೂ ಏನು ಸೂಪರ್ ಆಗಿತ್ತು ರೀ. ನಾನು ನಿಮ್ಗೆ ಹೇಳಿಕತ್ತಿಲ್ಲ, ನಾ ತಿಂದೀನಿ ಅಂದರೂ ಕೂಡ ನನಗೆ ಬಾಯಿ ಒಳಗೆ ನೀರು ಬರ್ಲಿಕ್ಕತ್ತದ. ಸೊ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿರಿ, ನನಗೆ ಕಮೆಂಟ್ ಒಳಗೆ ಬರೀರಿ ಹೆಂಗೆ ಮಾಡಿರಿ ಅಂಥೇಳಿ. ನೋಡಿರಿ ಎಷ್ಟು ಸೂಪರ್ ಆಗ್ಯದ, ಕಲರು ಭಾಳ ಚಂದ ಬಂದದ್ರಿ ದಾಲ್ ಮಖನಿದು. ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೇದಿದೆ. ಅವಾಗವಾಗ ನಾವು ಉದ್ದು ತಿಂತಾ ಇರಬೇಕು. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ರಾಮ್ ರಾಮ್.